ಎಲ್ಲರಿಗೂ ನಮಸ್ಕಾರ. ತಿಂಗಳಿಗೆ 3ರಿಂದ 4 kg ಈಸಿಯಾಗಿ ಸಣ್ಣ ಆಗಬೇಕಾ? ಹಾಗಾದರೆ ಈ ಜ್ಯೂಸ್ನ ಮರಿದಲ್ಲೇ ಕುಡೀರಿ. ಪ್ರತಿದಿನ ಬೇಡ, ವಾರಕ್ಕೆ 3 ದಿನ ಕುಡಿದ್ರೂ ಸಾಕು, ಬೇಗ ಸಣ್ಣ ಆಗ್ತೀರಾ. ಅದೇ ಸೋರೆಕಾಯಿ ಜ್ಯೂಸ್. ನಾನಿಲ್ಲಿ ನಾಟಿ ಸೋರೆಕಾಯಿನ ತೊಗೊಂಡಿದ್ದೀನಿ. ನೀವು ಫಾರಮ್ ಸೋರೆಕಾಯಿ ಆದರೂ ತೊಗೋಬೋದು. ನೀವು ಉದ್ದ ಸೋರೆಕಾಯಿ ಬರುತ್ತಲ್ಲ, ಅದನ್ನಾದರೂ ತೊಗೋಬೋದು. ಚೆನ್ನಾಗಿ ತೊಳಿರಿ, ಸಿಪ್ಪೆಯನ್ನು ತೆಗಿಬೇಡಿ, ಒಳಗಡೆ ಇರುವಂಥ ಬೀಜ ಮಾತ್ರ ತೆಗಿರಿ. ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಅದ್ರ ಜೊತೆಗೆ ಪುದೀನ, ನಿಂಬೆ ರಸ, ಶುಂಠಿ, ಜೀರಿಗೆ, ಕಾಳು ಮೆಣಸು, ಸೈಂಧವ ಲವಣ ಅಥವಾ ನಾರ್ಮಲ್ ಉಪ್ಪಾದರೂ ಬಳಸ್ಬೋದು, ಸ್ವಲ್ಪ ನೀರು, ಇಷ್ಟು ಪದಾರ್ಥಗಳು ಬೇಕು. ಬ್ಲೆಂಡರ್ಗೆ ಅಥವಾ ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋಂಥ ಸೋರೆಕಾಯಿನ ಹಾಕೊಳ್ಳಿ. 1 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, 1 ಚಿಕ್ಕ ಕಪ್ಪಷ್ಟೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ, ಪುದೀನ, ಜೀರಿಗೆ, ಕಾಳುಮೆಣಸು, ಸ್ವಲ್ಪ ಉಪ್ಪು ಅಥವಾ ಸೈಂಧವ ಲವಣ, ಒಂದು ಅರ್ಧ ಹೋಳಷ್ಟು ನಿಂಬೆ ರಸ, ಸ್ವಲ್ಪ ನೀರು. ಜಾಸ್ತಿ ಎಲ್ಲ ನೀರು ಹಾಕೊಳ್ಳೋಕೆ ಹೋಗ್ಬೇಡಿ. 1 ಚಿಕ್ಕ ಕಾಫಿ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ, ಸಾಕು. ಚೆನ್ನಾಗಿ ಬ್ಲೆಂಡ್ ಮಾಡಿ. ಸೋರೆಕಾಯಲ್ಲಿ ನೀರಿನಂಶ ಇರುತ್ತಲ್ವ, ಅದಕ್ಕೋಸ್ಕರ ಜಾಸ್ತಿ ನೀರು ಬೇಡ. ನನ್ನ ಹತ್ರ ಬ್ಲೆಂಡರ್ ಇದ್ದು ನೀವು ಮಿಕ್ಸಿಗಾರು ಹಾಕೋಬೋದು. ಅಷ್ಟೇ, 5 ನಿಮಿಷದ ಕೆಲಸ, ಸೋರೆಕಾಯಿ ಜ್ಯೂಸ್ ರೆಡಿ ಆಗುತ್ತೆ. ಇದನ್ನು ಹೀಗೆ ಕುಡಿದ್ರೆ ಒಳ್ಳೆಯದು. ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಹೀಗೆ ಕುಡಿಯೋಕ್ಕೆ ಆಗೋದೇ ಇಲ್ಲ, ಸೊ ಫಿಲ್ಟರ್ ಮಾಡ್ಕೊಂಡು ಕುಡೀರಿ. ನಾನು ಇತ್ತೀಚೆಗೆ ಹಾಗೆ ಕುಡಿತಾ ಇದ್ದೀನಿ, ಬಟ್ ನಮ್ಮ ಯಜಮಾನ್ರು ಕುಡಿಯೋಲ್ಲ, ಅವ್ರಿಗೋಸ್ಕರನೇ ಫಿಲ್ಟರ್ ಮಾಡ್ತಾ ಇದ್ದೀನಿ. ಬಂದಿರೋಂಥ ಸಿಪ್ಪೆ ಇರುತ್ತಲ್ವ, ಅದನ್ನು ಎಸಿಬೇಡಿ, ಗಿಡಗಳಿಗೆ ಹಾಕಿ ಒಳ್ಳೆ ಗೊಬ್ಬರ ಆಗುತ್ತೆ. ನೋಡಿ, ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ಸೋರೆಕಾಯಿ ಜ್ಯೂಸ್ ರೆಡಿ ಆಯಿತು. ಇದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡೀರಿ. ಈ ಸೋರೆಕಾಯಿ ಜ್ಯೂಸನ್ನ ಕುಡಿದ್ಮೇಲೆ 1 ಗಂಟೆವರೆಗೂ ಏನೂ ತಿನ್ನಬಾರ್ದು, ಏನೂ ಕುಡಿಬಾರ್ದು, ಓಕೆನಾ? ವಾರಕ್ಕೆ 3 ದಿನನಾದರೂ ಕುಡೀರಿ, 3 ತಿಂಗಳು ಕುಡೀರಿ. ಖಂಡಿತವಾಗ್ಲೂ ತಿಂಗಳಿಗೆ 3 kg ಸಣ್ಣ ಆಗ್ತೀರಾ. ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಮೆಸೇಜ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸಣ್ಣ ಆಗೋದಕ್ಕೆ ಡಯಟ್ ಮಾಡ್ತಾ ಇದ್ದಾರಾ? ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.